ಈಗ ನಮ್ಮ ಶಾಸಕರಾಗಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ ಚೌಡಯ್ಯನವರು ಮಾತನಾಡ್ತಾರೆ. ಮಂಗಳೂರು ಮಹಾನಗರ ಜನತಾ ವತಿಯಿಂದ ಗ್ರೇಟರ್ ಬೆಂಗಳೂರು ಹೊಸಗುಂದೆಯ ವಿರುದ್ಧ ಇವತ್ತೇನು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಪ್ರತಿಭಟನೆಗೆ ನಿಮ್ಮೆಲ್ಲ ಪಕ್ಷದ ನಾಯಕರು, ಮಾಜಿ ಶಾಸಕರು, ಪಕ್ಷದ ಚಿಂತಕರು, ನಮ್ಮೆಲ್ಲ ಮಾರ್ಗದರ್ಶಕರಾದ ತಿಪ್ಪೇಸ್ವಾಮಿ ಸಾಹೇಬ್ರೆ, ಬೆಂಗಳೂರು ಮಹಾನಗರ ಜನತಾದಳದ ಅಧ್ಯಕ್ಷರಾದ ರಮೇಶ್ ಗೌಡ್ರೆ, ಹಾಗೆ ಮಹಿಳಾ ವಿಭಾಗದ ಅಧ್ಯಕ್ಷರಾದ ಶೈಲಜಾರವರವರೇ, ಇಲ್ಲಿ ಹತ್ತಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರೇ, ಸಹೋದರ ಸಹೋದರಿಯರೇ, ಅಣ್ಣ ತಮ್ಮಂದಿರೇ, ಇವತ್ತೇನು ಈ ಹೋರಾಟವನ್ನ ಇಟ್ಕೊಂಡಿದ್ದರು ರಮೇಶ್ ಗೌಡರು, ವಿಧಾನಸಭೆಯಲ್ಲಿ ಮಸೂದೆ ಬಂದು ಮಂಡನೆ ಆಗಿದೆ, ಅಂಗೀಕಾರವಾಗಿದೆ, ವಿಧಾನ ಪರಿಷತ್ತು ಅಂಗೀಕಾರವಾಗಿದೆ. ಈಗೇನು ಒಂದೇ ದಾರಿ, ರಾಜ್ಯಪಾಲರ ಮನೆ ಹೋಗಿ ರಾಜ್ಯಪಾಲರು ಮಸೂದೆಗೆ ಅಂಕಿತ ಹಾಕ್ದಂಗೆ ತಡೆ ಇರಬೇಕಾಗಿದೆ. ಎರಡು, ಈ ದನಕರುಗಳು ಒಳ್ಳೆ ಮೇವನ್ನ ಮೇಯ್ದು ಮನ ಇರ್ತಾವಲ್ಲ, ಹಂಗ ಮನ ಏರ್ಬಿಟ್ಟಿದೆ ಈ ಸರ್ಕಾರಕ್ಕೆ. ನಮ್ಮ ಮಾತು ಕೇಳುವಂತ ಪರಿಸ್ಥಿತಿ ಸಂದರ್ಭದಲ್ಲಿ ಇವತ್ತು ನಾವೇನೇ ಹೋರಾಟ ಮಾಡಿದ್ರು ಇದಕ್ಕೆ ಪ್ರತಿಫಲ ಸಿಗೋದಿಲ್ಲ. ದೊಡ್ಡ ಮಟ್ಟದಲ್ಲಿ ಗ್ರೇಟರ್ ಬೆಂಗಳೂರಿನ ಜಂಟಿ ಸಲಹಾ ಸಮಿತಿಯಲ್ಲಿ ನಾನು ಸದಸ್ಯನಾಗಿದ್ದೆ. ಅಲ್ಲಿ ತೀರ್ಮಾನ ಆಗಿರ್ತಕ್ಕಂಥ ವಿಚಾರವೇನು